ವೆಲ್ಕಮ್ ಬ್ಯಾಕ್. ವೈದ್ಯರು ಕೈ ಚೆಲ್ಲಿದ್ರು ಮಂತ್ರಾಲಯದ ರಾಯರು ಕೈ ಬಿಡಲಿಲ್ಲ. MBBS ವಿದ್ಯಾರ್ಥಿನಿ ಬದುಕಲ್ಲಿ ಅಚ್ಚರಿಯೇ ನಡೆದುಬಿಟ್ಟಿದೆ. ಹೊಸ ಜೀವನ ಕಲ್ಪಿಸಿಕೊಟ್ಟಿದ್ದಾರೆ ರಾಯರು. ವೈದ್ಯರೇ ಕೈ ಚೆಲ್ಬಿಟ್ಟಿದ್ರು, ಆಗ್ತಾ ಇಲ್ಲ, ಇನ್ನು ಮುಂದಕ್ಕೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಬಟ್ ಅಚ್ಚರಿಯಾಗಿದೆ. ಕಾರಣ ಯಾರು? ಇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ಮಹಾ ಪವಾಡ. ವಿದ್ಯಾರ್ಥಿನಿ ಬದುಕೋದು ಗ್ಯಾರಂಟಿ ಇಲ್ಲ ಅಂತ ವೈದ್ಯರೇ ಹೇಳ್ಬಿಟ್ಟಿದ್ರಂತೆ. ಈಗ ವೈದ್ಯರಿಗೆ ಅಚ್ಚರಿ ಆಗ್ತಾ ಇದೆ. ವೀಲ್ ಚೇರ್ ಸೇರಿದಂಥ ಯುವತಿಗೆ ರಾಯರ ಕೃಪೆಯಿಂದಾಗಿ ಹೊಸ ಜೀವನ ಸಿಕ್ಕಿದೆ. ಈಗ ನೆಗಳೂರು ಗ್ರಾಮದ ಶಿವಪ್ಪ ಎಂಬುವವರ ಪುತ್ರಿಯಾಗಿದ್ದಾರೆ. ಅವರ ಬದುಕಿನಲ್ಲಿ ಪವಾಡವೇ ಆಗುತ್ತಿದೆ. ಗದಗಿನಲ್ಲಿ MBBS ಅಂತಿಮ ವರ್ಷದಲ್ಲಿ ವಿದ್ಯಾರ್ಥಿನಿ ನಿವೇದಿತಾ ಅವರು ವ್ಯಾಸಂಗ ಮಾಡ್ತಾ ಇದ್ರು. MBBS ವಿದ್ಯಾರ್ಥಿನಿ ನೋಡಿ, ಡಾಕ್ಟ್ರೇ ಹೇಳ್ಬಿಟ್ಟಿದ್ರು, ಇಷ್ಟೇ ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದೆ, ಆಗಲ್ಲ ಇನ್ನು ಅಂತ ಹೇಳಿ ಕೈ ಚೆಲ್ಬಿಟ್ಟಿದ್ರು. ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಅಪರೂಪದ ಆಟೋ ಇಮ್ಯೂನ್ ಕಾಯಿಲೆಯಿಂದಾಗಿ ಬಳಲ್ತಾ ಇದ್ರು ನಿವೇದಿತಾ ಅವರು. ಮೂರ್ಛೆ, ಕೈಕಾಲು ಸ್ವಾಧೀನವನ್ನ ಕಳೆದುಕೊಂಡು ವೀಲ್ ಚೇರ್ಗೆ ಪಾಪ ಅವರು ಸೀಮಿತ ಆಗಿಬಿಟ್ಟಿದ್ರು ನಿವೇದಿತಾ. ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ರು. ಆದರೂ ಚೇತರಿಕೆ ಕಂಡಿರಲಿಲ್ಲ. ಮಣಿಪಾಲ್ ಆಸ್ಪತ್ರೆ ಸೇರಿ ಹಲವು ಆಸ್ಪತ್ರೆಗಳಿಗೆ ಅಲ್ದಿರುತ್ತೆ ಕುಟುಂಬ. MBBS ಅವಳಿಗೂ ಕೂಡ ಗೊತ್ತಿರುತ್ತೆ ತನ್ನ ಕಾಯಿಲೆಯ ಬಗ್ಗೆ. ಒಂದಷ್ಟು ಮಾಹಿತಿ ಕೂಡ ಆಕೆಗೆ ಇರುತ್ತೆ. ಜೊತೆಗೆ ಬಹಳಷ್ಟು ಯಾವ್ದು ಫೇಮಸ್ ಹಾಸ್ಪಿಟಲ್ ಅಂತಾರೆ ಆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಹಾಸ್ಪಿಟಲ್ಗಳನ್ನು ಕೂಡ ಒಂದು ರೌಂಡ್ ಹಾಕೊಂಡು ಬಂದಿತ್ತು. ಬಟ್ ಎಲ್ಲೋದ್ರು ನೋ ಯೂಸ್ ಅಷ್ಟೇ, ನಮ್ಮ ಕೈಲಿ ಇಷ್ಟೇ ಅಂತ ಕೈ ಚೆಲ್ಬಿಟ್ಟಿದ್ದು. ಕೊನೆಗೆ ನೋಡಿ ರಾಯರ ಮೊರೆ ಹೋಗ್ತಾರೆ. ಆನಂತರವಾಗಿ ಈಗ ಹೊಸ ಆಶಾಭಾವ ಮೂಡಿದೆ. ಹೊಸ ರೀತಿ ರಾಯರ ಮಠಕ್ಕೆ ಆಗಮಿಸಿರ್ತಾರೆ ಸುಬುಧೇಂದ್ರ ತೀರ್ಥ ಶ್ರೀಗಳು. ಆ ಸಂದರ್ಭದಲ್ಲಿ ನಿವೇದಿತಾ ಅವರನ್ನ ಕೂಡ ಕರೆದುಕೊಂಡು ಹೋಗಲಾಗಿರುತ್ತೆ. ಶ್ರೀಗಳ ಆಶೀರ್ವಾದವನ್ನು ಕೂಡ ಕುಟುಂಬಸ್ಥರು ಪಡ್ಕೊಳ್ತಾರೆ. ಮಂತ್ರಾಕ್ಷತೆಯನ್ನು ನೀಡಿ 5 ವಾರ ರಾಯರ ಮಠಕ್ಕೆ ಬರಬೇಕು ಅಂತ ಹೇಳ್ತಾರೆ. ಸಲಹೆಯನ್ನು ಕೂಡ ಕೊಡ್ತಾರೆ. ಕೇವಲ 3 ವಾರದಲ್ಲೇ ನೋಡಿ ನಿವೇದಿತಾ ಅವರ ಬಾಳಲ್ಲಿ ಅಥವಾ ಅವರ ಆರೋಗ್ಯದಲ್ಲಿ ಮಹತ್ವದ ಚೇತರಿಕೆ ಕಂಡಿದೆ. ಕಾಯಿಲೆ ಉಟ್ಕೊಂಡಿತ್ತು. ನಾವೆಲ್ಲ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಬ್ಲಡ್ ಚೆಕಪ್ ಮಾಡಿಸಿದ ಮೇಲೆ ಈ ಮನಸ್ಸಿನಲ್ಲಿ ಅಲ್ಲಿ ಗೊತ್ತಾಯಿತು ಇದೊಂದು ಕಾಯಿಲೆ ಐತಿ ಅಂತ. ಇದೆಲ್ಲ ರೇರ್ ಕಾಯಿಲೆ, ಇದು ಭಾಳ ವಿಚಿತ್ರ, ಯಾರಿಗೂ ಬರದೇ ಇರೋಂಥದ್ದು ಅಂತ ಡಾಕ್ಟ್ರ್ ಹೇಳಿದರು. ಅಲ್ಲಿಂದ ನಾವು ಡಯಾಗ್ನೋಸಿಸ್ ಮಾಡಿಸಿದ್ವಿ ಹುಬ್ಳಿಯಲ್ಲಿ. ಅಮೃತ್ ಸರ್ ಅಂತ ತುಂಬ ಅವ್ರ ಟೀಮು ಎಲ್ಲ ಸೇರಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ಹೇಳಿದರು ಇದು ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, ಇದು ತುಂಬ ರೇರು, ನಾವೆಲ್ಲ ಸ್ಟಡಿ ಮಾಡಿ ಅವಳಿಗೆ ಇದನ್ನ ಈ ಥರ ಟ್ರೀಟ್ಮೆಂಟ್ ಕೂಡ ಅಂತೀವಿ. ಇದು 6 ತಿಂಗಳಾಗ್ಬೋದು, ಇಲ್ಲ 3 ತಿಂಗಳಾಗ್ಬೋದು, ಇಲ್ಲ ವರ್ಷ ಆಗ್ಬೋದು, 2 ವರ್ಷ ಆಗೋದಾಕಿದು ಮೈಂಡ್ ಹೆಂಗೆ ಇದಾಗುತ್ತೆ, ರಿಕವರ್ ಆಗುತ್ತೆ, ಆ ಥರ ಅದ್ರ ಮೇಲೆ ಡಿಪೆಂಡು. ಸರ್, ನನಗೆ ಗಾಬಾ ಬಿ ಆಟೋ ಇಮ್ಯೂನ್ ಎನ್ಸೆಫಲೈಟಿಸ್ ಅಂತ ಡಯಾಗ್ನೋಸ್ ಆಯಿತು. ಆ ಡಯಾಗ್ನೋಸ್ ಆದಮೇಲೆ ಬರೀ ಫಿಟ್ಸ್ ಬರೋಕ್ಕೆ ಶುರುವಾಯಿತು ಮೇಲೆ. ಸೊ ಆವಾಗ ನಾನು ಟ್ರೀಟಿಂಗ್ ಮಾಡೋ ಡಾಕ್ಟರ್ ಅಮೃತ್ ಸರ್ ಅವರು ಮತ್ತು ಅವ್ರ ಟೀಮು ನನಗೆ ICUಗೆ ಶಿಫ್ಟ್ ಮಾಡಿದರು. ಸೊ ಅಲ್ಲಿ 18ರಿಂದ 20 ದಿನ ಇದ್ವಿ. ಅಲ್ಲಿರೋದು ಏನೂ ಲಕ್ಷ್ಯ ಇರಲಿಲ್ಲ ನನಗೆ. ಸೊ ಲಾಸ್ಟ್ 3 ಡೇಸು ನಮ್ಮ ಪಪ್ಪ ಮಮ್ಮಿಗೆ ಹೇಳಿದರು ಅವರು, ಸೊ ಇವಳು ಉಳಿದಾದರೂ ಉಳಿಬೋದು, ನಮ್ಮ ಕಡೆ ಏನೂ ಹೋಪ್ಸ್ ಇಲ್ಲ, 3 ದಿನ ಇರ್ತಾಳೆ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಇದೆಲ್ಲ ನಿಜವಾ ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಲೂ ಕೂಡ ಇಷ್ಟೆಲ್ಲ ಪವಾಡಗಳು ನಡೀತಾ ಇರುತ್ತಾ, ಅಥವಾ ಬಹಳಷ್ಟು ಕೇಳಿದ್ದೀವಿ ರಾಯರು ಪವಾಡಗಳನ್ನ ಮಾಡ್ತಾರೆ ಅಂತ, ಏನಿದೆ ಮಾಹಿತಿ? ಖಂಡಿತ ಸುಷ್ಮಾ, ಏನಂದ್ರೆ ವೈದ್ಯಕೀಯ ಲೋಕಕ್ಕೆ ಸವಾಲು ಒಡ್ಡಿದಂತ ಒಂದು ಕಾಯಿಲೆಗೆ ಇದೀಗ ರಾಯರ ಮಂತ್ರಾಕ್ಷತೆಯಿಂದ ಇದೀಗ ನಿವೇದಿತಾ ಎಂಬುವ MBBS ಫೈನಲ್ ಇಯರ್ ವಿದ್ಯಾರ್ಥಿನಿಗೆ ಇದೀಗ ಬಾಳಲ್ಲಿ ಬೆಳಕು ಮೂಡಿರುವಂತದ್ದು. ಅದು ಕೂಡ ಎಲ್ರಿಗೂ ಕೂಡ ಅಚ್ಚರಿ ಆಗುವಂತ ಸಂಗತಿ ಆಗಿರುವಂತದ್ದು. ಯಾಕಂದ್ರೆ ಇಂಥ ತಂತ್ರಜ್ಞಾನ ವಿಜ್ಞಾನ ಯುಗದಲ್ಲೂ ಕೂಡ ಈ ರೀತಿಯಾದಂತ ಒಂದು ಪವಾಡ ನಡೆಯುತ್ತೆ ಅನ್ನೋದು ಕೂಡ ಆಶ್ಚರ್ಯ ಪಡುವತಕ್ಕಂಥ ಸಂಗತಿ ಆಗಿರುವಂತದ್ದು. ಯಾಕಂದ್ರೆ ಫೈನಲ್ ಇಯರ್ ಓದ್ತಾ ಇರ್ತಕ್ಕಂಥ ಏನ್ ನಿವೇದಿತಾ ಇದ್ದಾಳೆ, ಆಕೆಗೆ ಸುಮಾರು ತಿಂಗಳಿಂದ ಕೂಡ, ಅಂದ್ರೆ ಜನವರಿ ತಿಂಗಳಿಂದ ಕೂಡ ಒಂದು ಮೂರ್ಛೆ ಹೋಗುವಂತ ಒಂದು ಕಾಯಿಲೆ ಆಕೆಗೆ ಆವರಿಸಿರುತ್ತೆ. ಹೀಗಾಗಿ ಎಲ್ಲ ಪ್ರತಿಷ್ಠಿತ ಹಾಸ್ಪಿಟಲ್ಗಳು ಕೂಡ ಆಕೆ ತೋರಿಸಿರ್ತಾವೆ. ಆದ್ರೆ ಎಲ್ಲೂ ಕೂಡ ವೈದ್ಯರು ಇದಕ್ಕೆ ಸಾಧ್ಯ ಆಗೋದಿಲ್ಲ, ಬದುಕುಳಿಯೋದು ಸಾಧ್ಯ ಅನ್ನೋ ಮಾತನ್ನು ಕೂಡ ವೈದ್ಯರು ಕೈ ಚೆಲ್ಲಿ ನೀಡಿರುವಂತ ಒಂದು ಸಂದರ್ಭದಲ್ಲಿ ಕೊನೆಗೆ ಆ ಕುಟುಂಬಸ್ಥರು ರಾಯರ ಮೊರೆ ಹೋಗಿದ್ದಾರೆ. ಹೀಗಾಗಿ ಹಾವೇರಿಯ ಒಂದು ವಸತಿ ಮಠಕ್ಕೆ ಏನು ಸುಬುಧೇಂದ್ರ ತೀರ್ಥರು ಕಳೆದ 2 ವಾರಗಳಿಂದ ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನಿವೇದಿತಾ ಕೂಡ ಕುಟುಂಬಸ್ಥರ ಜೊತೆಗೆ ರಾಯರ ಏನು
ಸುಬುಧೇಂದ್ರ ತೀರ್ಥಗಳನ್ನ ಭೇಟಿ ಮಾಡಿ ರಾಯರ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡಿರ್ತಾಳೆ. ಅದಾಗಿ ಸುಬುಧೇಂದ್ರ ತೀರ್ಥರು ಏನು ಮಂತ್ರಾಕ್ಷತೆಯನ್ನು ನೀಡಿ 5 ವಾರಗಳ ಕಾಲ ನೀವು ಮಠಕ್ಕೆ ನಡ್ಕೊಳ್ಳಿ, ಅದಾದ ನಂತರ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಮಾತನ್ನು ಕೂಡ ಆ ಕುಟುಂಬಕ್ಕೆ ಹೇಳ್ತಾರೆ. ಆದ್ರೆ ನಿವೇದಿತಾ ಅದನ್ನು ಕೂಡ ಮಠಕ್ಕೆ ಹೋಗಿರ್ತಾಳೆ. ಆದ್ರೆ ಆ ಒಂದು ನಂಬಿಕೆಯನ್ನು ಕೂಡ ಆಕೆ ಇಟ್ಕೊಂಡಿರೋದಿಲ್ಲ. ಮನೆಗೆ ಬಂದ ತಕ್ಷಣ ರಾಯರ ಫೋಟೋವನ್ನು ಕೂಡ ನಾನು ಎಸ್ದಿದ್ದೀನಿ, ನನಗೆ ಆ ದೇವರ ಮೇಲೆ ಕೂಡ ನಂಬಿಕೆ ಇದ್ದಿಲ್ಲ. ಆದ್ರೆ ನಾನು 3 ವಾರಗಳ ಹೋದ ನಂತರ ಕೂಡ ನನಗೆ ಇನ್ನೂ 2 ವಾರಗಳು ಬಾಕಿ ಇರುವಾಗಲೇ ನನಗೆ ಎದ್ದು ಓಡಾಡೋದಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ರಾಯರ ಪವಾಡವೇ ಇದು ಅನ್ನೋ ಮಾತನ್ನು ಕೂಡ ಇದೀಗ ನಿವೇದಿತಾ ಹೇಳ್ತಾರಂಥದ್ದು. ಹೀಗಾಗಿ ರಾಯರ ಪವಾಡದಿಂದ ಇದೀಗ ಅಚ್ಚರಿಯಾದಂತ ಒಂದು ಬೆಳವಣಿಗೆ ನಿವೇದಿತಾ ಬಾಳಲ್ಲಿ ಕಂಡಿರುವಂತದ್ದು ಸುಷ್ಮಾ. ಹೀಗಾಗಿ ಇದೀಗ ರಾಯರ ಪವಾಡದಿಂದನೇ ನನಗೆ ಬದುಕಲ್ಲಿ ಹೊಸ ಬೆಳಕನ್ನು ಕಂಡಿದ್ದೀನಿ ಅನ್ನೋ ಮಾತನ್ನು ಕೂಡ ಇದೀಗ ಆ ಕುಟುಂಬಸ್ಥರು ಮತ್ತು ನಿವೇದಿತಾ ಹೇಳ್ತಾರಂಥದ್ದು ಸುಷ್ಮಾ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅವರ ನಂಬಿದ ಭಕ್ತರನ್ನ ರಾಯರ ಅನುಗ್ರಹ ಮಾಡ್ತಾರೆ. ರಾಯರ ಪುತ್ರದಲ್ಲಿ ಸಂಜೋದಿವಾದನ ಅಂತ ಹೇಳ್ತಾರೆ. ಯಾರು ಅಜಂಗಾರೋ ಭವೇ ದೇವ ಗುರುರಾಜ ಪ್ರಸಾದತಃ ಅಂತ ಯಾರಿಗೆ ಅಲ್ಲಿಲ್ಲ ಅವರು ರಾಯರ ಅನುಗ್ರಹದಿಂದ ಉತ್ತಮ ಬೆಳೆಗೆ ಉಳ್ಳವರಾಗಿ ಕಾಲುಳ್ಳವರಾಗಿ ಆಗ್ತಾರೆ ಅಂತ ಅನುಗ್ರಹವನ್ನ ನಿಮಗೆ ಮಾಡಿದ್ದಾರೆ. ಒಳ್ಳೆಯದಾಗ್ತದೆ. ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ಆರಾಮಾಗಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ತದೆ. ಸೋಮವಾರ ಬರ್ತೀವಿ ಗುರುಜಿ. ಆಯ್ತು.